ಜೀವನದಲ್ಲಿ ಯಾವ ಸವಾಲು ಬಂದರೂ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶಾಂತಿ ತುಂಬುವ ಮಾತುಗಳನ್ನು ಶ್ರೀಕೃಷ್ಣನು ಗೀತೆಯಲ್ಲಿ ನೀಡಿದ್ದಾನೆ. ಅವನ ಉಪದೇಶಗಳು ಇಂದಿಗೂ ಪ್ರತಿಯೊಬ್ಬರಿಗೆ ಮಾರ್ಗದರ್ಶಕವಾಗಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ, ನಮ್ಮ ಕೈಯಲ್ಲಿರುವುದು ಕರ್ಮ, ಫಲವಲ್ಲ. ಇದು ಮಾಡಬೇಕಾದ ಕೆಲಸವನ್ನು ನಿಷ್ಠೆಯಿಂದ ಮಾಡಿದಾಗ ಭವಿಷ್ಯದ ಬಗ್ಗೆ ಭಯ, ಆತಂಕ ಕಡಿಮೆಯಾಗುತ್ತದೆ. ಈ ಮಾತು ಜೀವನದ ಎಲ್ಲ ಹಂತಗಳಲ್ಲಿ ಧೈರ್ಯ ತುಂಬುತ್ತದೆ. ಇನ್ನೊಂದು ಮಹತ್ವದ ಸಂದೇಶ, ಯೋಗಂ ಕರಮಸು ಕೌಶಲಂ. ಕೆಲಸವನ್ನು ಕಲೆಯಿಂದ, ಜಾಣ್ಮೆಯಿಂದ, ಶಾಂತಿಯುತ ಮನಸ್ಸಿನಿಂದ ಮಾಡಿದಾಗ ಜೀವನ ಸುಲಭವಾಗುತ್ತದೆ. ಸಂಕಷ್ಟಗಳು ಬಂದಾಗ ಭಯಪಡುವ ಬದಲು ಬುದ್ಧಿ ಹಾಗೂ ಶ್ರದ್ಧೆಯನ್ನು ಬಳಸಬೇಕು ಎಂಬುದನ್ನು ಈ ಮಾತು ಕಲಿಸುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಅತ್ಯಂತ ಶಕ್ತಿಯುತ ಸಂದೇಶವೆಂದರೆ, ನಾನು ಸದಾ ನಿನ್ನೊಂದಿಗಿದ್ದೇನೆ. ಇದು ಆತ್ಮ ಭರವಸೆಯ ಮೂಲ. ನಾವು ಏಕಾಂಗಿಗಳಲ್ಲ, ನಮ್ಮ ಪ್ರಯತ್ನಕ್ಕೆ ದೈವ ಸಹಕಾರವಿದೆ ಎಂಬ ಅರಿವು ಜೀವನದಲ್ಲಿ ದೊಡ್ಡ ಧೈರ್ಯವನ್ನು ಕೊಡುತ್ತದೆ. ಅವನು ಮತ್ತೊಂದು ಸೂಕ್ಷ್ಮವಾದ ತತ್ವ ಹೇಳುತ್ತಾನೆ, ಮನಸ್ಸೇ ಮನುಷ್ಯನ ಸ್ನೇಹಿತ, ಅದೇ ಶತ್ರು. ನಮ್ಮ ಆಲೋಚನೆಯೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ತೇಜಸ್ಸುಳ್ಳ ಮನಸ್ಸು ಇದ್ದರೆ ಯಾವ ಅಡಚಣೆಯನ್ನಾದರೂ ದಾಟಬಹುದು. ಶಾಂತಿ ಮತ್ತು ಸ್ಥಿರತೆ ಮನಸ್ಸಿನಿಂದ ಬರುತ್ತದೆ ಎಂಬ ಕೃಷ್ಣನ ಮಾತು ಜೀವನದಲ್ಲಿ ಶಾಂತ ಮನಸ್ಸಿನ ಮಹತ್ವವನ್ನು ನೆನಪಿಸುತ್ತದೆ. ಹೊರಗಿನ ಜಗತ್ತು ಕೋಲಾಹಲದಿಂದ ತುಂಬಿದ್ದರೂ ಒಳಗಿನ ಮನಸ್ಸು ಸ್ಥಿರವಾಗಿದ್ದರೆ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು. ಅಂತಿಮವಾಗಿ ಕೃಷ್ಣನು ಹೇಳುತ್ತಾನೆ, ಧರ್ಮವನ್ನು ಹಿಡಿದುಕೊಂಡವರು ಎಂದಿಗೂ ನಾಶಿಯಾಗುವುದಿಲ್ಲ. ಸತ್ಯ, ಪ್ರಾಮಾಣಿಕತೆ, ಮಾನವೀಯತೆ ಇವುಗಳನ್ನು ಪಾಲಿಸಿದರೆ ಧೈರ್ಯ ಮತ್ತು ಯಶಸ್ಸು ಸ್ವಾಭಾವಿಕವಾಗಿ ಬರುತ್ತವೆ. ಶ್ರೀಕೃಷ್ಣನ ಈ ಉಪದೇಶಗಳು ಜೀವನವನ್ನು ಬೆಳಗಿಸುವ ದಿಕ್ಕನ್ನು ತೋರಿಸುತ್ತವೆ. ಯಾವ ಕಠಿಣ ಕ್ಷಣದಲ್ಲಿಯೂ ಧೈರ್ಯ ಬಿಡದೆ ನಂಬಿಕೆ ಹಾಗೂ ಕರ್ಮದ ಮೂಲಕ ಮುನ್ನಡೆಯುವಂತೆ ಸ್ಫೂರ್ತಿ ನೀಡುತ್ತದೆ.